ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನನ್ನ ಹೆಂಡತಿ ಏನೋ ಇವತ್ತು ಅಡುಗೆ ಮಾಡ್ತಿದ್ದಾಳೆ. ಏನು ಅಂತ ಗೊತ್ತಿಲ್ಲ. ಏನಿಲ್ಲ, ಈಗ ನೀನು ಚಿಕನ್ ತಗೊಂಡು ಇಟ್ಟಿದ್ಯಾ? ಚಿಕನ್ ತಗೊಂಡ್ಬಂದು ಇಟ್ಟಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿ ಜಜ್ಜಿ ಸುತ್ತಲು ಏನು ಹೇಳ್ತೀನಿ. ಚಿಕನ್ ತಗೊಂಡ್ಬಂದು ಇಟ್ಟಿದ್ಯಾ? ಅದಕ್ಕೆ ಇವಾಗ ನನಗೆ ತಲೆಯಲ್ಲಿ ಏನು ಬಂತು ಐಡಿಯಾ, ಅದನ್ನ ಮಾಡ್ತಾ ಇದ್ದೀನಿ. ರೆಸಿಪಿ ಏನಿಲ್ಲ, ಸಿಂಪಲ್ ಆಗಿ ಆಗಬೇಕು, ಬೇಗ ಆಗಬೇಕು ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಆನಿಯನು, ಕ್ಯಾಪ್ಸಿಕಮ್ಮು, ಇಲ್ಲಿ ಇದೇನಿದು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಜಜ್ಜಿ ಇಡ್ಸಿದ್ದೀನಿ. ಸಿಂಪಲಾಗಿ ಬೇಗ ಪಟ ಅಂತ ಮಾಡಬೇಕು, ತಿನ್ನೋಣ ಅಂತ ಮಾಡಿ ಕಾದಿದೆ. ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ. ಮಾತ್ರ ನೋಡು ಹೆಂಗಿದ್ದತ್ತು ಅಂತ ನೋಡ್ಬಿಟ್ಟು ಮಾತಾಡು. ಇವಾಗ ಮಾತಾಡ್ಬೇಡ. ಎಷ್ಟು ಆರಿಸ್ತೀಯ ಬಿಡು, ಆರಿಸಿ ಅಂತ ನುಣ್ಣಗೆ ಆಗೋಯ್ತು. ಇವಾಗ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು. ಇವಾಗ ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಜಜ್ಜಿರೋದನ್ನ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ ಹಾಕೊಳ್ಳೋಣ. ಇದೆಲ್ಲ ಫ್ರೈ ಆಗಿದೆ. ಚಿಕನ್ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಆಮೇಲೆ ಸಾಲ್ಟು, ಅರಿಶಿನ ಹಾಕಬೇಕು. ಅರಿಶಿನ, ಹಾಗೆ ಉಪ್ಪು. ಇವಾಗ ಚಿಕನ್ ಅರ್ಧ ಬೆಂದಿದೆ. ಅದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಚಿಲ್ಲಿ ಸಾಸ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ. ಇಷ್ಟು ಹಾಕಿದ್ದೀನಿ. ಕ್ಯಾಟಗರಿ ಅಲ್ಲ ನನ್ನ ಮಗ, ವೆಜ್ಜು ತಿಂತಾನೆ, ನಾನ್ ವೆಜ್ಜು ತಿಂತಾನೆ. ಗೈಸ್, ನನ್ನ ಹೆಂಡತಿ ಏನು ಹೇಳ್ತಾಳೆ ಗೊತ್ತಾ ನನಗೆ? ಏನು ಹೇಳಿದೆ? ಏನು ನಂತರ ಅಲ್ವಂತೆ ನನ್ನ ಮಗ. ಹೌದು, ನನ್ನ ಮಗ ನಂತರ, ನನ್ನ ಗಂಡನ ಥರ ಅಲ್ಲ. ಯಾಕಂದರೆ ನಂತರ ವೆಜ್ಜು ತಿಂತಾನೆ, ನಾನ್ ವೆಜ್ಜು ತಿಂತಾನೆ. ನನ್ನ ಗಂಡ ಬರೀ ನಾನ್ ವೆಜ್ ಮಾತ್ರ ಚೆನ್ನಾಗಿ ತಿಂತಾನೆ. ವೆಜ್ಜಲ್ಲಿ ಅಯ್ಯೋ ಏನೋ ಒಂದು ತಿನ್ಬೇಕಲ್ಲ, ಹೊಟ್ಟೆ ಸಿದ್ಧಾಯ್ತಲ್ಲ ಅನ್ನೋ ಸಂಕಟಕ್ಕೋಸ್ಕರ ತಿಂತಾನೆ, ಇಷ್ಟಪಟ್ಟು ತಿನ್ನಲ್ಲ. ಆದರೆ ಚಿಕನ್ ಹೆಂಗೆ ಖಾರ ಇರಲಿ, ಅದು ಉಪ್ಪಾರ ಇರಲಿ, ಖಾರ ಇರಲಿ, ಖಾಲಿ ಆಯ್ತದೆ. ಇವಾಗ ನೀರು ನನಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನಾನು ಸ್ವಲ್ಪ ಹಾಕೋತೀನಿ. ಆಲ್ರೆಡಿ ಇದರಲ್ಲಿ ನೀರಿದೆ. ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಬಿಟ್ರೆ ಚಿಕನ್ ರೆಡಿ. ಇವಾಗ ಚಿಕನ್ ರೆಡಿ ಆಗಿದೆ. ಇವಾಗ ಊಟ ಕೊಡಬೇಕು. ಆಲ್ರೆಡಿ ಟೈಮು ಆಗ್ಬಿಟ್ಟೈತೆ. ಹೇಗಿದೆ ಟೇಸ್ಟು? ಚೆನ್ನಾಗಿಲ್ಲದೆ ಇರಬೇಕು ಅಂತ ಬೇರೆ ಅಂದಿದ್ಯಾ?
ಚೆನ್ನಾಗಿ ಐತೆ. ಚೆನ್ನಾಗಿ ಆಯ್ತಾ? ಚೆನ್ನಾಗಿ ಐತೆ ಗೈಸ್. ಪಟ 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 ಅಂತ ಅರ್ಧ ಗಂಟೆಲಿ ಆಗೋಯ್ತಾ? ಅರ್ಧ ಗಂಟೆಲಿ ಚಿಕನ್ ರೈಸು ಎರಡೂ ಆಯಿತು. ಚೆನ್ನಾಗೈತೆ. ನೆನ್ನೆ ಮಾಡಿದ ಕಸ್ಟರ್ಡು ಸೀರಿಯಸ್ಲಿ ಸಖತ್ತಾಗಿ ಬಂದಿದೆ. ಈ ಥರ ತಿಕ್ನೆಸ್ಸೇ ನನಗೆ ಪ್ರತಿ ಸತಿ ಮಾಡಿದಾಗ ಬರ್ತಾ ಇರಲಿಲ್ಲ. ಈ ಸತಿ ಕರೆಕ್ಟಾಗಿ ತಿಕ್ನೆಸ್ ಬಂದಿದೆ, ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಸಖತ್ತಾಗೈತೆ. ಇವತ್ತು ನಾನು ಇದು 2ನೇ ಕಪ್ ತಿಂತಾ ಇರೋದು. ಇಷ್ಟು ಸತಿ ಮಾಡಿದಾಗ 1-2 ಕಪ್ಪು ತಿಂತಾ ಇರಲಿಲ್ಲ. 1 ಕಪ್ ತಿನ್ಕೊಂಡು ಒಂದು ಸತಿಗೆ ಆಮೇಲೆ ಕೊಟ್ಬಿಡ್ತಿದ್ದೆ ಯಾರು ಬಂದಾಗ ಇಶುಗೆ. ಈ ಸತಿ ಚೆನ್ನಾಗಿದೆ ಅಷ್ಟು, ಅದಕ್ಕೆ ಇದು 2ನೇ ಕಪ್ ತಿಂತಾಯಿದ್ದೀನಿ. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಜಿಯೋ ಮಾರ್ಟಿಂದ ಆರ್ಡರ್ ಮಾಡಿದ್ದೆ. ಹೋಗಿ ತರ್ಬೋದಾಗಿತ್ತು, ಇವಾಗ ಹೋಗೋಕ್ಕಾಗಲ್ಲ ಅಂತ ಯಾವುದ್ಯಾವ್ದು ಬೇಕು ಸ್ವಲ್ಪನೇ ತರಿಸಿದ್ದೀನಿ. ಎಲ್ಲ ಕರೆಕ್ಟಾಗಿ ಬಂದಿದ್ದೆ, ಚೆಕ್ ಮಾಡಬೇಕೀಗ. ಇವಾಗ ಮನೆಗೆ ಏನು ನೆಸೆಸರಿ ಇತ್ತು ಅದನ್ನು ಮಾತ್ರ ತರಿಸಿದ್ದೀನಿ. ಇಷ್ಟಕ್ಕೆ ಬಿಲ್ಲು ಇಷ್ಟಾಗಿದೆ. 1017 ಆಗಿದೆ. 1021 ಪೇ ಮಾಡಿದೆ. 3 ರೂಪೀಸ್ ರೀಫಂಡ್ ಆಗಿದೆ. ನನಗೆ ಮನೇಲಿದ್ದು ಫುಲ್ಲು ಬೇಜಾರಾಗಿತ್ತು. ಎಲ್ಲರೂ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗು ಅಂದರೆ ನನ್ನ ಗಂಡ ಶಾರ್ಟ್ ಡ್ರೈವ್ ಕರ್ಕೊಬಂದಿದ್ದಾನೆ. ಎಂಥ ತಿಕ್ಳು ನನ್ನ ಮಕ್ಳು ಇರಬೇಕು ಅಂತ ತನಗೆ ತಾನೇ ಬೇಕು. ನನಗೆ ಯಾಕೆ ಹೇಳಿದೆ? ನಾನು ಕೇಳಿದ್ದು ಒಂದು ಲಾಂಗ್ ಡ್ರೈವ್. ಅದು ನನಗೆ ನೈಟ್ ಔಟ್ ಹೋಗ್ಬೇಕು ಅಂತ ಆಸೆ ಐತೆ. ಆದರೆ ನೈಟ್ ಔಟ್ ಹೋದ್ರೆ ನಮ್ಮ ಮನೇಲೇನೋ ಕರ್ಕೊಂಡು ಹೋಯ್ತಾರೆ. ಏನಕ್ಕೆ ಹೋದೆ, ಯಾಕೆ ಹೋದೆ, ಇಷ್ಟೊತ್ತಲ್ಲಿ ಹೋಗಿದ್ಯಾ, ಅಷ್ಟೊತ್ತಲ್ಲಿ ಹೋಗಿದ್ಯಾ ಅಂತ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿ ಕರ್ಕೊಂಡು ಹೋಯ್ತಿದ್ಯಾ ಯಶೀಗ? ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಯ್ತಾ ಇದೀನಿ ಅಷ್ಟೇ. ಈಗ ಕರ್ಕೊಂಡು ಹೋಗೋತಕ್ಕ ಏನು ಕೊಡಿಸ್ತೀಯ ತಿನ್ನಕ್ಕೆ? ಸುಮ್ಮನೆ ಒಂದು ಡ್ರೈವ್ ಕರ್ಕೊಂಡು ಬಂದಿದ್ವಿ, ಕರ್ಕೊಬಂದಿದ್ಯಾ. ಇವಾಗ ಟೈಮ್ ಬಂದು 4:15. ಒಂದು ಟೀ ಕಾಫಿ ಕುಡಿಯೋ ಟೈಮು. ಒಂದು ಟೀ ಕಾಫಿ ಏನಾರು ಕುಡ್ಕೊಂಡು ಏನಾರು ಒಂಚೂರು ಅದ್ರ ಜೊತೆಗೆ ತಿನ್ಕೊಂಡು ಸರಿ. ನೋಡಿ ನಾನು ಏನಂತಾರೆ ಕಡಿಮೆ ದುಡ್ಡು ಖರ್ಚು ಮಾಡೋದಕ್ಕೆ ಲೋ ಬಜೆಟ್. ನಂದೆಲ್ಲ ಲೋ ಬಜೆಟ್. ಏನೋ ನಿನ್ನ ಹತ್ರ ಕೇಳ್ತಾ ಇರೋದಕ್ಕೆ ಏನಂತಾರೆ ಎಲ್ಲ ಕೇಳಿಸ್ಕೋಬೇಕಾಗದ. ಈಗ ಮರ್ತೋಗ್ಬಿಟ್ಟಿದ್ದೀನಿ ಮನೇಲಿದ್ದು ಯಾರ ಜೊತೆನೋ ಮಾತಾಡ್ದೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಲೋ ಬಜೆಟಲ್ಲಿ ಮುಗಿಸ್ತಾ ಇದ್ದೀನಿ ನನ್ನ ಗಂಡನ ಖರ್ಚು. ಇಲ್ಲೊಂದು ಬೆಲ್ಲದ ಚಾಯ್ ಅಂತ ಓಪನ್ ಆಗಿದೆ. ಯಶು ಇಲ್ಲಿ ಯಾವಾಗ ಕುಡ್ದಾಗೆಲ್ಲ ಹೇಳೋದು ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀನಿ. ಇವಾಗ ತಾನೇ ಜಸ್ಟ್ ಹೋಯ್ತು, ಆಗಲೇ ತಗೊಬಂದ್ಬಿಟ್ಟಿದ್ಯಲ್ಲ. ಸುಡುತ್ತಾ? ಸುಡ್ತಾಯ್ತು. ಗೈಸ್, ಈ ಟೀ ಕುಡಿಯೋಕ್ಕೆ ಇಷ್ಟು ದೂರ ಕರ್ಕೊಬಂದವಳು ನೋಡಿ. ನಾನು ನೋಡಿ ಇಷ್ಟು ದೂರ ಅಲ್ಲ, ಮಾಮೂಲಿ ಹೋಯ್ತಾ ಇರ್ಬೇಕಾದ್ರೆ ಅವತ್ತಿಂದ ಕೇಳ್ತಿದ್ದೆ, ಇವತ್ತು ಕೊಡ್ತಿದ್ದೆ ಅಷ್ಟೇ. ಚೆನ್ನಾಗೈತಾ? ಟೀ ಲವರ್ ಅಲ್ಲ ಅದು ಚೆನ್ನಾಗಿದೆ. ನೆಕ್ಸ್ಟ್ ಬೆಲ್ಲದ ಚಾಯಿಂದ ಶವರ್ಮಾಗೆ ಬಂದಿದ್ದೀವಿ. ನನ್ನ ದಿನ ಒಂದೇ ಬೈಟ್ ಆಗಿದ್ದು, ನನ್ನ ಗಂಡನ ಖಾಲಿ ಆಗೋಯ್ತು. ಆಚೆ ಮಳೆ ಬರ್ತಿದೆ. ಇಲ್ಲಿ ಬಿಸಿ ಬಿಸಿ ಶವರ್ಮಾ ಇದೆ. ನಾನು ಒಂದು ಮಾತು ಹೇಳಿದೆ, ಏನಂದರೆ ಶವರ್ಮಾ ನೀನು ಕೊಡಿಸಿದ್ರೆ ನಾನು ಅಲ್ಲಿ 5 ಸ್ಟಾರ್ ಇತ್ತು, 5 ಸ್ಟಾರಲ್ಲಿ ನಂದು ಪಾರ್ಟಿ ಅಂದರೆ 5 ಸ್ಟಾರ್ ಕ್ಲೋಸ್ ಆಗಿದ್ರು ನನ್ನ ಗಂಡ ಬಿಡ್ತಾ ಇಲ್ಲ. ಏನು ಮಾಡ್ತಾರೆ?
ಅದಕ್ಕೆ ಟ್ಯಾಕ್ಸ್ ಹಾಕ್ಸಿದ್ಮೇಲೆ ಈಗ ಮೀಟ್ ಆ್ಯಂಡ್ ಇಟ್ಗೋಗಿ ಅಲ್ಲಿ ಏನಾದ್ರು ತಗೋಬೇಕು ಅಂತ ನನ್ನ ಮೇಲೆ ಟ್ಯಾಕ್ಸ್ ಆಗ್ತೈತೆ. ನಾನು ಹೇಳಿದ್ದು 5 ಸ್ಟಾರಲ್ಲಿ, ಅದು ಕ್ಲೋಸ್ ಆಗ್ಬಿಟ್ಟಿತ್ತು. 5 ಸ್ಟಾರ್ ಬೇಕು ಅಂದರೆ ಅಲ್ಲಿ ಕರ್ಕೊಯ್ತು 5 ಸ್ಟಾರ್. ಎಲ್ಲಿ ಕ್ಲೋಸ್ ಆದಾಗ? ಕನಕಪುರದಲ್ಲೂ 5 ಸ್ಟಾರ್. ನಾನು ಒಂದು ದಿವಸಕ್ಕೂ ಕರ್ಕೊಂಡೇ ಹೋಗಿಲ್ಲ. ಮತ್ತೆ ಯಾವಾಗ ಹೋಗಿದ್ದು 5 ಸ್ಟಾರ್ಗೆ? ಆಲ್ ಟೈಮ್ ಮೈ ಫೇವ್ರೆಟ್ ಶೋ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಇವತ್ತಿಂದ. ಇವಾಗ ಜಸ್ಟ್ ಬಂದೆ, ಟೈಮು ಆಗಿದೆ. ಬಂದಿದ್ದ ತಕ್ಷಣ ಇವಾಗ ಟಿ ವಿ ಆನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.